ಹೆಲೋ ಮಮ್ಮೀಸ್, ಇವತ್ತು ನಮ್ಮ ಪಾಪುಗೆ ಕಿವಿ ಫ್ರೂಟ್ ಕೊಡ್ತಾ ಇದ್ದೀನಿ. ಇದರಿಂದ ಆಗೋ ಬೆನಿಫಿಟ್ಸ್ ಮತ್ತು ಯಾವಾಗಿಂದ ಈ ಕಿವಿ ಫ್ರೂಟ್ನ ಕೊಟ್ಟರೆ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಈ ಕಿವಿ ಫ್ರೂಟ್ನ 8 ಮಂತ್ಸಿಂದ ನಾವು ಕೊಡ್ಬೋದು ಮಕ್ಕಳಿಗೆ. ಇವಾಗ ನಮ್ಮ ಪಾಪುಗೆ 12 ಮಂತ್ ರನ್ನಿಂಗಲ್ಲಿದೆ. ಸೊ ತುಂಬಾ ಒಳ್ಳೆಯದು. ನಾನು ಅದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿ ಪೀಸಸ್ ಆಗಿ ಕೊಟ್ಟಿದ್ದೀನಿ. ನೀವು ಚಿಕ್ಕ ಮಕ್ಕಳಂದರೆ ಪ್ಯೂರಿ ಥರ ಮಾಡಿ ಇಲ್ಲ ಮ್ಯಾಶ್ ಮಾಡಿ ಕೊಡ್ಬೋದು. ಇನ್ನು ಈ ಕಿವಿ ಫ್ರೂಟಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಚೆನ್ನಾಗಿರೋದ್ರಿಂದ ಅವ್ರ ಡೆವಲಪ್ಮೆಂಟು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇದರಲ್ಲಿ ಫೈಬರ್ ಇರೋದ್ರಿಂದ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ ಮಕ್ಕಳಿಗೆ. ಮತ್ತು ಇದು ಹಾರ್ಟಿಗೆ ಕೂಡ ತುಂಬ ಒಳ್ಳೆಯದು, ಬ್ಲಡ್ಗೂ ಒಳ್ಳೆಯದು. ತುಂಬಾ ಬೆನಿಫಿಟ್ಸ್ ಇದೆ. ನೀವು ಕೂಡ ಮಕ್ಕಳಿಗೆ ಕಿವಿ ಫ್ರೂಟ್ನ ಕೊಡಿ. ಇವಾಗ ನಾವು ಸ್ನ್ಯಾಕ್ಸ್ ಬದಲು ಈ ಥರ ಹೆಲ್ದಿ ಆಗಿರೋವಂಥ ಫ್ರೂಟ್ಸ್ನ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಮತ್ತು ಮಕ್ಕಳಿಗೆ ನಾವು ಆದಷ್ಟು ಅಂದರೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ಹೆಲ್ದಿ ಆಗಿರೋಂಥ ಫ್ರೂಟ್ಸ್ನ ಸ್ನ್ಯಾಕ್ಸ್ ಥರ ರೂಢಿ ಮಾಡಿಸ್ತಿದ್ರೆ ಅವ್ರಿಗೂ ಕೂಡ ರೂಢಿ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಾವು ಯಾವುದೇ ಒಂದು ಹೊಸದಾಗಿ ಫ್ರೂಟ್ ಅಥವಾ ಫುಡ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಕೊಟ್ಟು ನೋಡಬೇಕು. ಅವ್ರಿಗೆ ಯಾವುದೇ ಥರ ಅಲರ್ಜಿ ಆಗದಿದ್ದಾಗ ನಾವು ಅದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇನ್ನು ಯಾರೆಲ್ಲ ಚಿಕ್ಕ ಮಕ್ಕಳಿದ್ದಾರೆ ಅಂಥವ್ರಿಗೆ ಇದನ್ನು ಶೇರ್ ಮಾಡಿ, ಹಾಗೆ ಅಕೌಂಟ್ನ ಫಾಲೋ ಮಾಡಿ.